ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ಟೀ ಮಾಡಿ, ಆ್ಯಕ್ಚುಲಿ ನಮಗೆ ಡೈಲಿ ಟೀ ಕುಡಿಯೋ ಹ್ಯಾಬಿಟ್ ಅಂತೂ ಇಲ್ಲವೇ ಇಲ್ಲ. ಅಪರೂಪಕ್ಕೆ ಯಾವಾಗನ ಕುಡಿತೀವಿ. ಆಮೇಲೆ ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡು ಟೊಮೊಟೊ ಬಾತ್ ಮಾಡೋಣ ಅಂತ ಡಿಸೈಡ್ ಮಾಡಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಟೊಮೊಟೊ ಹಣ್ಣನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಊರಿಂದ ನಮ್ಮ ಅತ್ತೆ ಯಾವಾಗಲೂ ಟೊಮೊಟೊ ಹಣ್ಣನ್ನ ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಎಷ್ಟು ಕೊಟ್ಟು ಕಳಿಸ್ತಾರೆ ಅಂದರೆ ಸುಮಾರು ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾವು ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಎಲ್ಲ ನಾಷ್ಟ ರೆಡಿ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡಿ ಮಷಿನ್ ಆನ್ ಮಾಡಿ ಟೈಮಿಂಗ್ಸ್ ಕೊಟ್ಟೆ. ಬಟ್ಟೆ ಎಲ್ಲ ಆದ ತಕ್ಷಣ ನಾನು ಎಲ್ಲ ತೊಗೊಂಡೋಗಿ ಒಣಗಾಕ್ಬಿಟ್ಟು, ಕ್ಲೈಮೇಟ್ ಬೇರೆ ಫುಲ್ಲು ವೆದರ್ ಇತ್ತು, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವ್ರ ದೀಪ ಎಲ್ಲ ಹಚ್ಚಿ ಆಚೆ ಹೋಗ್ಬೇಕಿತ್ತು. ಗಾಡಿ ತೊಗೊಂಡೋಗಿ ಬಿಟ್ಟು ಕಾರ್ ತೊಗೊಂಡು ನಮ್ಮ ಆಂಟಿ ಕೂಡ ನಮ್ಮ ಜೊತೆ ಬಂದರು. ಊರಿಗೆ ಹೋಗ್ಬೇಕಾಗಿತ್ತು. ಊರಿಗೆಲ್ಲ ಹೋಗಿ ಅಲ್ಲೆಲ್ಲ ಆಚೆಗಡೆ ಜೋಳ ಹಾಕಿದ್ದಾರೆ. ಜೋಳ ಬೆಳೆದಿದ್ರು ಅಂತ ಎಲ್ಲ ಬಿಡಿಸ್ಕೊಂಬಂದಿದ್ರು. ಸೊ ಎಲ್ಲ ಗಾಡಿಗೆ ಹಾಕೋಕ್ಕೋಸ್ಕರ ಬಿಡಿಸಿ ಆಮೇಲೆ ಮನೆಗೆ ಹೋಗಿ ಅಲ್ಲೆಲ್ಲರೂ ಕೂತ್ಕೊಂಡು ಸ್ವಲ್ಪ ಮಾತಾಡಿ ಡಿಸ್ಕಷನ್ ಎಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಅತ್ತೆಯವರು ಕಜ್ಜಾಯ ಮಾಡೋಕ್ಕೆ ಪಾಕ ಇಟ್ಟಿದ್ರು. ಚೆನ್ನಾಗಿತ್ತಲ್ಲ, ಅಷ್ಟೊಂದು ಹಾಕಿದ್ರಿ, ಎಲ್ಲ ಇದನ್ನ ಮಾಡ್ಬಿಟ್ಟಿದ್ದೀರಾ. ಯಾಕೆ ಯಾವ ಸಪೋಟ ಗಿಡ ಇದಾ ನಡಿ ಸೀಬೆಣ್ಣು ಬಿಟ್ಟದ ಎಷ್ಟೊಂದು. ಹೌದು, ಮನೆಗೆ ಹೊಸ್ತೊಂಡೈತಿ, ಎಷ್ಟು ಬೇಕು ಅಷ್ಟು ಬಿಟ್ಟು ಒಂದ್ ಸ್ವಲ್ಪ ಬೇಕಾದ್ರೆ ಬಿಟ್ಟು ಬೇಡವಾ, ಒಂದ್ ಸ್ವಲ್ಪ ಸಾಕು. ಈಗ ಮನೆಗೆ ಅರ್ಜೆಂಟ್ ಒಂದ್ ಸ್ವಲ್ಪ ಸಾಕ. ಸಾಕು ತಿರ್ಗಾ ಬರ್ಬೇಕಲ್ವಾ. ನಾವು ತೊಗೊಂಡಿರ್ತೀನಿ ಬಿಡಿ, ಇದ್ರೂ ಇರಲ್ಲ, ಎಲ್ಲ ಇದಾಗ್ಬಿಡುತ್ತೆ. ಗೊತ್ತೆಲ್ಲ ಹತ್ಬಿಟ್ಟದೆ. ಸೊ ಮನೇಲಿ ಕರ್ಬೇವಿನ ಸೊಪ್ಪು ಇರಲಿಲ್ಲ ಅಂದ್ಬಿಟ್ಟು ಮನೆ ಹಿಂದೆ ಹೋಗಿದ್ವಿ. ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಣ ಅಂದ್ಬಿಟ್ಟು ಮನೆ ಹಿಂದೆ ಎಷ್ಟು ಬೇಕೋ ಎಷ್ಟು ಏನೇನು ಐಟಮ್ ಬೇಕೋ ಅದೆಲ್ಲ ಗಿಡ ಮರಗಳೆಲ್ಲ ಹಾಕಿದ್ದಾರೆ. ಫೋಟೋ ಹೊಡ್ಕೊತಾ ಇಲ್ಲ, ಮರು ತುಂಬ ಸೀಬೆಹಣ್ಣು ಬಿಟ್ಟೈತಲ್ಲ, ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡು ಕರ್ಬೇವಿನ ಸೊಪ್ಪು ಕಿತ್ಕೊಂಡ ಮಾವ ಕಿತ್ಕೊಡ್ತಾವ್ರೆ. ಇನ್ನು ಕಿತ್ಕೊತಾರೆ. ಕಿತ್ಕೊಳ್ಳಿ ನೀವು. ನೋಡಿ ಎಲ್ರು ನಮ್ಮ ಮಾವನ್ ಕರ್ಬೇವಿನ ಸೊಪ್ಪು ಕಿತ್ಕೊಡಿ ಅಂದ್ರೆ ಎಲ್ಲ ಈ ತರ ಕಿತ್ಕೊಂಬಂದ್ ಕೊಟ್ಟವ್ರೆ. ನಡೀರಿ ಏನೋ ಒಂದ್ ಕಂಟೆಂಟ್ ಮಾಡ್ಬೇಕಲ್ವಾ ಡೈಲಿ, ಹಂಗೆ. ಮನೆ ಹತ್ರನೇ ಪುದೀನ ಗಿಡ ಹಾಕಿದ್ದಾರೆ ಪಾಟಲ್ಲಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ಅತ್ತೆ ಅಂತೂ ನಾವು ಯಾವಾಗ ಊರಿಗೆ ಹೋದ್ರೂ ಅಷ್ಟೇ ಏನೋ ಒಂದು ಮಾಡ್ತಾನೆ ಇರ್ತಾರೆ. ಈಗೇನೋ ಒಂದು ಸ್ವೀಟ್ ಆಗಲಿ ಖಾರ ಆಗಲಿ ಸುಮ್ಮನೆ ಅಂತೂ ಇರೋದೇ ಇಲ್ಲ ಅವರಂತೂ. ನಾವೆಲ್ಲರೂ ಊರಿಗೆ ಹೋದರೆ ಸಾಕು, ಅದೇ ಅವರು ಹಬ್ಬ ಥರ ಖುಷಿ ಪಡ್ಕೊಂಡು ಪ್ರೀತಿಯಿಂದ ಅಡುಗೆ ಎಲ್ಲ ಮಾಡ್ತಾರೆ. ಅಯ್ಯೋ ಎನಿ ಟೈಮ್ ಅವರು ಕೆಲಸ ಮಾಡ್ತಾನೆ ಇರ್ತಾರೆ, ಅವ್ರಿಗಂತೂ ಸುಸ್ತಾಗೋದೇ ಇಲ್ಲ ಬಿಡಿ. ನಮ್ಮ ಮಾವನೂ ಅಷ್ಟೇ, ಸಂಜೆ ಆಯಿತು ಅಂದ್ಬಿಟ್ಟು ದನ ಹುಡ್ಕೊಂಬಂದು ಎಲ್ಲ ಹಾಲು ಕರಿತಾಯಿದ್ರು. ನಾನು ಹಿಂದೆ ನೋಡೋಕ್ಕೆ ಹೋಗಿದ್ದೆ ಶೆಡ್ಡಲ್ಲಿ. ರೀಸೆಂಟ್ಲಿ ನಮ್ಮ ಹಸು ಕರ ಹಾಕಿತ್ತು, ಅದನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಅದ್ರ ಜೊತೆನೂ ಆಟ ಆಡಿ ನಾವು ವಾಪಸ್ ಕುಣಿಗಲ್ಗೆ ನಮ್ಮ ಊರಿಗೆ ಬಂದ್ಬಿಟ್ಟು ನಮ್ಮ ಆಂಟಿನವ್ರ ಮನೆಗೆ ಬಿಟ್ಟು ನಾವು ವಾಪಸ್ ಬಂದು ಪಾನಿಪುರಿ ತಿಂದ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಊಟ ಮಾಡಿಕೊಂಡು ಒಂದು ನೈಟ್ ಔಟ್ ಹೋಗಿದ್ವಿ. ವಾಕ್ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಇಡೇನೇನು ಮಾಡ್ತಾಯಿದ್ದೀನಿ. ಬಾಯ್.